ಅಸಮಾಧಾನಿತ ಶಾಸಕರ ಓಲೈಕೆಗೆ ಡಿಕೆಶಿ ಇನ್ನಿಲ್ಲದ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಕೊನೆಗೂ ಕೂಡ ಟಿಬಿ ಜಯಚಂದ್ರ ಮನವೊಲಿಸುವಲ್ಲಿ ಮುಖ್ಯಮಂತ್ರಿ ಸಕ್ಸಸ್ ಆಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಅಸಮಾಧಾನಿತರ ಸಂಖ್ಯೆ ಜೋರಾಗ್ತಾ ಇದೆಯಲ್ಲ, ಅವ್ರನ್ನ ಸಮಾಧಾನ ಮಾಡೋ ಕೆಲಸ ಕೂಡ ಆಗ್ತಾ ಇದೆ. ನಿನ್ನೆ ರಾತ್ರಿ ಟಿಬಿ ಜಯಚಂದ್ರ ನಿವಾಸಕ್ಕೆ ಮುಖ್ಯಮಂತ್ರಿ ತೆರಳಿ ಚರ್ಚೆ ಮಾಡಿ ಮನವೊಲಿಸುವಂತ ಕೆಲಸ ಮಾಡಿದ್ದಾರೆ. ಸಕ್ಸಸ್ ಆಗಿದೆ. ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ಟಿಬಿ ಜಯಚಂದ್ರ ಅವರ ನಿವಾಸಕ್ಕೆ ಮುಖ್ಯಮಂತ್ರಿ ವಿಸಿಟ್ ಮಾಡಿದ್ರು. ಸಚಿವ ಸ್ಥಾನಕ್ಕೆ ಪಟ್ಟು ಹಿಡಿದಿದ್ರು ಜಯಚಂದ್ರ. ಈಗ ಸಂಧಾನ ಸಕ್ಸಸ್ ಆಗಿದೆ. ಕೊನೆಗೆ ಹಂಗಾಮಿ ಸ್ಪೀಕರ್ ಆಗೋದಕ್ಕೆ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ ಟಿಬಿ ಜಯಚಂದ್ರ. ಎಲ್ಲ ಕ್ಲಿಯರ್ ಆಗಿದೆ. ಕಚೇರಿಗೆ ತೆರಳಿ ಕೆಲಸವನ್ನ ಮಾಡ್ತೀನಿ ನಾನು. ಕ್ಷೇತ್ರದ ಜನರ ಒತ್ತಡ ಹಿನ್ನೆಲೆ ಮೊನ್ನೆ ಹಾಗೆ ಮಾತನಾಡಿಬಿಟ್ಟಿದ್ದೀನಿ ನಾನು. ಸಿಎಂ ಜೊತೆಗೆ ಅಧಿವೇಶನದ ಬಗ್ಗೆ ಚರ್ಚೆಯನ್ನು ನಡೆಸಿದ್ದೇನೆ. ನಾನು ಈಗ ಹಂಗಾಮಿ ಸ್ಪೀಕರ್ ಅಂತ ಟಿಬಿ ಜಯಚಂದ್ರ ಮಾಧ್ಯಮದವರ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ನಾನು ಹಂಗಾಮಿ ಸ್ಪೀಕರ್ ಈಗ ನಾನು. ಏನೂ ಇಲ್ಲ, ಎಲ್ಲ ಸಮಾಧಾನ ಆಗೋಯ್ತು, ಎಲ್ಲ ಸರಿ ಹೋಗೋಯ್ತು, ಯಾವ ಅಸಮಾಧಾನ ಇಲ್ಲ, ಏನೂ ಇಲ್ಲ. ಕ್ಷೇತ್ರದ ಜನ ಒತ್ತಡ ಹಾಕ್ತಾ ಇದ್ರು, ಹಂಗೆ ಮಾತನಾಡ್ಬಿಟ್ಟಿದ್ದೀನಿ. ಅದನ್ನು ಹೊರತುಪಡಿಸಿದ್ರೆ ಏನೂ ಇಲ್ಲ. ಈಗ ಬಂದಿದ್ರು, ಅಧಿವೇಶನದ ಬಗ್ಗೆ ಚರ್ಚೆ ಮಾಡಿದ್ದೀವಿ, ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅಂತ. ಇದ್ರ ಬಗ್ಗೆ ಸಂಧಾನ ಮಾತುಕತೆಯ ಬಳಿಕ ಟಿಬಿ ಜಯಚಂದ್ರ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಅಸಮಾಧಾನಿತರ ಸಂಖ್ಯೆ ಜೋರಾಗ್ತಾ ಇದ್ದಂತೆ ಅವರ ಅಸಮಾಧಾನವನ್ನು ಶಮನ ಮಾಡುವ ಕೆಲಸವನ್ನು ಮುಖ್ಯಮಂತ್ರಿ ಬಿಟ್ಟು ಬಿಡದೆ ಮಾಡ್ತಾ ಇದ್ದಾರೆ. ಯಾರ್ಯಾರಿದ್ದಾರೋ ಅವರ ಮನೆ ಬಾಗಿಲಿಗೆ ಹೋಗಿ ಮಾತನಾಡಿಸಿ ಅವ್ರನ್ನ ಒಲ್ಲದ ಮನಸ್ಸಿನಿಂದ ಕೂಡ ಸಮಾಧಾನ ಮಾಡಿ ಒಂದು ಭರವಸೆಯನ್ನು ಕೊಟ್ಟು ಮಾತನಾಡಿಸ್ಕೊಂಡು ಬರ್ತಾ ಇದ್ದಾರೆ. ನೋಡಿ, ಅವರು ನಮ್ಮ ಪ್ರೋ ಟೈಮ್ ಸ್ಪೀಕರು ಮುಖ್ಯಮಂತ್ರಿಗಳು ಸ್ಪೀಕರ್ ಮನೆಗೆ ಹೋಗ್ಬೇಕು, ಸ್ಪೀಕರ್ ಆಫೀಸ್ಗೆ ಹೋಗ್ಬೇಕು. ಸ್ಪೀಕರ್ ಬೇರೆ ಕಡೆ ಬರಂಗಿಲ್ಲ. ಅವ್ರಿಗೆ ಆದಂಥ ಒಂದು ಸ್ಥಾನಮಾನ ಇರ್ತದೆ. ಈಗ ಪ್ರೋ ಟೈಮ್ ಸ್ಪೀಕರ್ ಅಂತೇಳಿ ಗವರ್ನರ್ ಅವರು ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ಜೊತೆಗೆ ನಾವಿಬ್ಬರು ಪರ್ಸನಲ್ ಫ್ರೆಂಡ್ಸ್. ಮುಖ್ಯಮಂತ್ರಿಗಳು ಇವತ್ತು ಬಂದಿದ್ರು. ನಾಳೆ ಅಸೆಂಬ್ಲಿ ಶುರುವಾಗಬೇಕಾದಾಗ ನಾನು ಪ್ರೋಟಮ್ ಸ್ಪೀಕರ್ ಆಗಿರೋದ್ರಿಂದ ಯಾವ ರೀತಿಯಾಗಿ ಅಸೆಂಬ್ಲಿ ನಡೆಸಬೇಕು, ಹೇಗೆ ನಡೆಸಬೇಕು, ಯಾವುದೆಲ್ಲ ವಿಚಾರಗಳನ್ನ ಎತ್ತಬೇಕು ಅಂತ ಅನ್ನೋದ್ರ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಮಾಡಿದ್ರು. ಸಚಿವ ಸ್ಥಾನದ ಬಗ್ಗೆ ಯಾವ ಚರ್ಚೆ ಆಗಿದೆ? ನಾನು ಸದ್ಯಕ್ಕೆ ಸ್ಪೀಕರ್. ಸರ್, ಯಾಕಂತಂದ್ರೆ ತಾವು ತುಂಬಾ ಹಿರಿಯ ಮುಖಂಡರು ಕೂಡ ಈ ಹಿಂದೆ ಸಿದ್ದರಾಮಯ್ಯ ಅವರ ಸರ್ಕಾರ ಇದ್ದಂಥ ಸಮಯದಲ್ಲಿ ತಾವು ರಾಜ್ಯ ಉಸ್ತುವಾರಿಯಾಗಿ ದೆಹಲಿಗೆ ಹೋಗಿದ್ರಿ. ಅಂಥವ್ರಿಗೆ ಈಗ ಸಚಿವ ಸ್ಥಾನ ತಪ್ಪಿದೆ ಅನ್ನುವಂಥದ್ದು ಒಂದು ಗೊಂದಲ ಬೆಂಬಲಿಗರಲ್ಲೂ ಇದೆ. ಆ ಬಗ್ಗೆ ಏನಾದರೂ ಚರ್ಚೆ ಆಗಿದೆ? ಮುಂದಿನ ದಿನ ಗೊತ್ತಾಗ್ತದೆ. ಭೇಟಿ ಆದ್ಮೇಲೆ ಈಗ ನಾನು ಆಸ್ ಇಟ್ ಈಸ್ ಆ್ಯಂಡ್ ಟುಡೇ ಐ ಆಮ್ ಎ ಸ್ಪೀಕರ್. ಈಗ ಆಲ್ ಪ್ರಾಬ್ಲಮ್ಸ್ ಆರ್ ಸಾಲ್ವ್. ನಾಳೆಯಿಂದಲೇ ನಾನು ಆಫೀಸ್ಗೆ ಹೋಗಿ ಕೆಲಸ ಶುರು ಮಾಡ್ತೀನಿ.